ಹಾಯ್ ಫ್ರೆಂಡ್ಸ್, ನನಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇದ್ರಿ ಶಾರ್ಟ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗ್ದಿದೆ, ಇಷ್ಟು ದಿನ ಆದರೂ ಏನಕ್ಕೆ ಬಿಟ್ಟಿಲ್ಲ, ಏನಾಗಿದೆ ಅಂತ. ಸೊ ನನಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಾನು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡ್ತಾನೇ ಇದ್ದೀನಿ. ನಂದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗ್ದಿದೆ. ಆದರೆ ನನಗೆ ಮಾರ್ಚ್ 16, 2025ನೇ ದಿನದ ಪೇಪರ್ನಲ್ಲಿ ಈ ಸ್ಟೇಟ್ಮೆಂಟ್ ಸಿಕ್ಕಿದೆ. ಫಾರ್ಮಸಿಸ್ಟ್ ಟೆಕ್ನಿಷಿಯನ್ ಸೇರಿ 900 ಸಿಬ್ಬಂದಿಗಳ ನೇಮಕಾತಿ ವಾರದಲ್ಲಿ ಪಟ್ಟಿ ಪ್ರಕಟ ಅಂತ. ಸೊ ಇದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಹೇಳಿಕೆ ನೀಡಿರುವಂಥದ್ದು. ಇವ್ರ ಹೇಳಿಕೆ ಪ್ರಕಾರ ಇನ್ನೊಂದು ವಾರದಲ್ಲಿ ನಮಗೆ ಒಂದು ತಾತ್ಕಾಲಿಕವಾಗಿ ಶಾರ್ಟ್ ಲಿಸ್ಟ್ನ ಬಿಡ್ತಾರಂತೆ. ಸೊ ಅದು ನಮಗೆ ಯಾವುದು ಅಂತ ಗೊತ್ತಿಲ್ಲ. ಫಸ್ಟು ಹೈದರಾಬಾದ್ ಕರ್ನಾಟಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. ಅದಾದಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುವಂಥದ್ದು. ಎರಡರಲ್ಲಿ ಯಾವುದಾದ್ರೂ ಆಗಿರ್ಬೋದು, ಇಲ್ಲಾಂದರೆ ಎರಡೂ ಅಲ್ಲದೆ ಬೇರೆದು ಆಗಿರ್ಬೋದು. ಏನಕ್ಕಂದರೆ ಇಲ್ಲಿ ಕ್ಲಿಯರಾಗಿ ಯಾವುದು ಅಂತ ಮೆನ್ಷನ್ ಸಹ ಮಾಡಿಲ್ಲ ಅವರು. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತಾ ಇದ್ದೀನಿ. ಸುಮ್ಮನೆ ನೀವು ಕಮೆಂಟ್ ಹಾಕ್ತೀರ ಅಂತ ಏನೇನೋ ಹೇಳೋಕ್ಕಾಗಲ್ಲ ಅಲ್ವಾ. ನಾನು ತಿಳ್ಕೊಂಡು ನಿಮಗೆ ಹೇಳಬೇಕು, ಕ್ಲಾರಿಟಿ ತೊಗೊಂಡು ಅಲ್ವಾ. ಸೊ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ನಾನು ಈ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮುಂದೆ ಗೊತ್ತಾದರೆ ನಾನು ನಿಮ್ಗೆ ತಿಳಿಸ್ತೀನಿ.